ಎಲ್ರಿಗೂ ನಮಸ್ಕಾರ. ಈ ಸ್ಟಾರ್ಟಿಂಗಿಂದನೇ ನಾಯಿ ಮರಿ ಫೋಟೋ ತೋರಿಸ್ತಿದ್ದೀನಿ ಅಂತ ಅಂದ್ಕೊಬೇಡಿ. ಇದನ್ನು ನಾನು ಫ್ಯಾಮಿಲಿಯವರಿಂದ ತೊಗೊಂಡಿದ್ದು ನಾಯಿ ಮರಿ. ಇದಕ್ಕೆ ನಾನು ಶೈನಿ ಅಂತ ಹೆಸರಿಟ್ಟು ತುಂಬ ಮುದ್ದಾಗಿ ಸಾಕಿದ್ದೀನಿ. ಎಷ್ಟು ಮುದ್ದಾಗಿ ಅಂದರೆ ಒಂದು ಮಗುನ ನೋಡ್ಕೊಳ್ಳೋ ಥರ ಅಷ್ಟು ಮುದ್ದಾಗಿ ಸಾಕಿದ್ದೀನಿ. ನಾನು ತಂದಾಗ ಇದು ಒಂದು 20-25 ಡೇಸ್ ಮರಿ ಅನ್ಕೋತೀನಿ. ಬಟ್ ಇದನ್ನು ನಾವು ಎಷ್ಟು ಮಟ್ಟಿಗೆ ಸಾಕಿದ್ವಿ ಅಂದರೆ ನಾವು ಮಲಗೋ ಬೆಡ್ ಮೇಲೂ ಸಹ ಇಟ್ಕೊಂಡು ಸಾಕೊಳ್ಳೋಷ್ಟು ನೋಡಿ. ಅವಳಿಗೆ ಆ ಜಾಗ ಆದರೆ ತುಂಬ ಇಷ್ಟ ಆಗ್ತಿತ್ತು. ಆ ಬೆಡ್ಗಳ ಮೇಲೆ ಮಲಗೋದು, ಆ ಬ್ರೆಡ್ಶೀಟಲ್ಲಿ ತುಂಬ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ. ಯಾವಾಗಲೂ ಬಂದು ಬೆಡ್ ಮೇಲೆ ಇರ್ತಿದ್ಲು. ಆಮೇಲೆ ಸ್ಟಾರ್ಟ್ ಆಯಿತು ಹೊರಗಡೆ ಹೋಗೋದು, ಕೋಳಿಗಳ ಜೊತೆ ಜಗಳ ಆಡೋದು, ಮನೆ ಹತ್ರ ಯಾರು ಬಂದರೂ ಬಿಡ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬಾ ಚುರುಕಾದ್ಲು. ಅದೆಷ್ಟು ಬೇಗ ಅವಳಿಗೊಂದು 6-7 ತಿಂಗಳಾಯಿತು ಅಂತಲೇ ಗೊತ್ತಾಗಲಿಲ್ಲ. ಕೊನೆಗೆ ಆಮೇಲೆ ಲಾಸ್ಟು ಕ್ರಾಸಿಂಗ್ ಬಂದಳು. ಕ್ರಾಸಿಂಗ್ ಬಂದಮೇಲೆ ನಾವು ಇಂಜೆಕ್ಷನ್ ಎಲ್ಲ ಮಾಡಿಸಿ ಕ್ರಾಸಿಂಗ್ ಕೊಡಿಸಿದ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ವಿ ಒಳಗಡೆ ಎಲ್ಲ ಬಿಟ್ಕೊಳ್ಳೋದು. ಆಮೇಲಿಂದ ಹೊರಗಡೆನೇ. ಆಮೇಲೆ ಒಂದು 9 ತಿಂಗಳಾಯಿತು, ಗುಡ್ ನ್ಯೂಸ್ ಕೊಟ್ಟೇ ಬಿಟ್ಲು. ಆ ಗುಡ್ ನ್ಯೂಸ್ ಏನು ಅಂತ ನಾನು ತೋರಿಸ್ತೀನಿ ಬನ್ನಿ. ನಾವು ಇಮ್ಯಾಜಿನೇಷನ್ ಇರಲಿಲ್ಲ, ಯಾಕೆಂದರೆ ನಾವೇ ಅದನ್ನೊಂದು ಚಿಕ್ಕ ಮರಿ ಥರ ನೋಡ್ತಾಯಿದ್ವಿ. ಆ ಮರಿ ಇವತ್ತು ಎಷ್ಟು ಮರಿ ಹಾಕಿದ್ದಾಳೆ ಅಂದರೆ ನೋಡಿ, ಇಷ್ಟು ಮರಿ ಹಾಕ್ಕೊಂಡಿದ್ದಾಳೆ. 5 ಮರಿ ಹಾಕಿದ್ದಾಳೆ. ನಿಮಗಂತೂ ಇವತ್ತು ತುಂಬ ಕಂಡು ಸಾಕಿದ್ದು, ಅವಳನ್ನು ನಾವು ನೋಡ್ಕೊಂಡಿದ್ದ ರೀತಿ ಎಲ್ಲ ನಮಗೆ ಇವತ್ತಿಗೂ 5 ಮರಿ ಹಾಕಿದ್ದಾಳೆ ಅಂದರೆ ಇಷ್ಟು ಸಣ್ಣ ಮರಿ ನಾವು ಸಾಕುವಾಗ ಇವಳೇ ಒಂದು 5 ಮರಿಗೆ ತಾಯಿ ಆಗಿಬಿಟ್ಲಲ್ಲ ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಮುದ್ದಾಗಿದೆ ನಾಯಿ ಮರಿಗಳು. ಇದರಲ್ಲಿ 4 ಹೆಣ್ಣು ಮರಿ ಇದೆ, 1 ಗಂಡು ಮರಿ ಇದೆ. ಎಷ್ಟು ಒಂದು ನಾವು ಮುಟ್ಟಕ್ಕೆ ಬಿಡ್ತಾಳೋ ಇಲ್ವೋ ಅಂದ್ಕೊಂಡಿದ್ವಿ. ಬಟ್ ನಾವು ಮನೆಯವರಾಗಿದ್ದಕ್ಕೆ ಮುಟ್ಟಕ್ಕೆಲ್ಲ ಬಿಡ್ತಾ ಇದ್ದಾಳೆ. ಕ್ಯೂಟಾಗಿದೆ ನಾಯಿ ಮರಿಗಳು. ಈ ಖುಷಿನ ಹಂಚ್ಕೋಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ತಪ್ಪಿದರೆ ಕ್ಷಮಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.